ಕಲ್ಪತರುನಾಡಿನಲ್ಲಿ ಇದೆಂತ ನೀಚ ಪದ್ಧತಿ. ಕಾವಣದಾಲು ಗ್ರಾಮದಲ್ಲಿ ಅಸ್ಪೃಶ್ಯತೆ ಜೀವಂತ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಾವಣದಾಲು ಗ್ರಾಮದಲ್ಲಿ ಇರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಲಿತ ಯುವಕ ಪೂಜೆ ಮಾಡಿಸಲು ಹೋದಾಗ ಆ ದಲಿತ ಯುವಕನನ್ನ ಅವಮಾನಿಸಿ ತಡೆದು ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ದೇವಸ್ಥಾನದ ಒಳಗಡೆ ನೀವು ಬರುವ ಹಾಗಿಲ್ಲ ಎಂದು ಕೆಲ ಸಮುದಾಯದ ಗ್ರಾಮಸ್ಥರು ನೇರವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡಿ ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದಾರೆ. ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಸಹ ಈ ಜಾತಿ ವ್ಯವಸ್ಥೆ ಇನ್ನೂ ಬದಲಾಗದೇ ಇರುವುದು ವಿಪರ್ಯಾಸ. ಮಧುಗಿರಿ ತಾಲೂಕು ಕಾವಣದಾಲು ಗ್ರಾಮದಲ್ಲಿ ನಡೆದ ಅಸ್ಪೃಶ್ಯತೆ ಆಚರಣೆ, ಜಾತಿ ನಿಂದನೆ, ದೌರ್ಜನ್ಯದ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಅಲ್ಲಿಯ ದಲಿತ ಸಮುದಾಯದ ಮುಖಂಡರುಗಳು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜು ಗುರುಗದಹಳ್ಳಿ, ಭೀಮವಾದ ನ್ಯೂಸ್, ಗುರುಗದಹಳ್ಳಿ. ಹೇಳ್ರಪ್ಪ, ಅದೇನು ಹೇಳ್ರಿ, ಇವಾಗ ಅದೇನು ಹೇಳ್ತೀರಾ ಹೇಳೋಣ. ನಾವೇನು ಹೇಳಂತ ಹೇಳ್ರಿ, ಮಾತಾಡ್ರಿ, ಅದೇನು ಮಾತಾಡ್ತೀರಿ ಮಾತಾಡ್ರಿ. ಇವಾಗ ದೇವಸ್ಥಾನ ಒಳಗೆ ಬಂದಿದ್ದು ತಪ್ಪಾಯ್ತು ನಂದು. ಏನು ತಪ್ಪು? ದೇವಸ್ಥಾನ ಒಳಗೆ ಬಂದಿದ್ದು ಏನು ತಪ್ಪಪ್ಪ? ಹಾಂ ಹೇಳ, ನೀನು ಯಾರು? ಹಂಗಾರೆ ನಾನು ಒಳಗೆ ಹೋಗಂಗಿಲ್ವಾ? ನೀವ್ ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನೀನೇ ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನಾವೇನು ಮಾತಾಡಂಗಿಲ್ಲಪ್ಪ ಸ್ವಾಮಿ. ಇದ್ಯಾವುದು ರಾಮಾಂಜನೇಯ ದೇವಸ್ಥಾನ, ನಾನು ಒಳಗೆ ಹೋಗಂಗಿಲ್ವಾ? ದೇವ್ರ ಹೆಸರು ಗೊತ್ತಿಲ್ಲ ನನಗೆ. ಹೇಳೋಣ, ಇನ್ನೊಂದು ತಿರ್ಗಾಣ ಮಾತು ಹೇಳೋಣ. ಕೆಲಸ ಮಾಡಕ್ಕೆ ನಾನೇ ಮಾಡ್ಕೊಬೋದಪ್ಪ, ಹಿಂಗೆ ಕೊಟ್ಟು ಮಾಡ್ಕೊ. ಅಲ್ಲ ಹೇಳೋಣ, ದೇವ್ರ ಹೆಸರು ಗೊತ್ತಿಲ್ಲ ಅಂತ. ಅಲ್ಲ ಹೇಳಿದ್ದು ನನ್ನ ಒಳಗೆ ಹೋಗಿದ್ದೆ ನಾನು ತಪ್ಪು ಅಂತಂದ್ರೆ ಇವಾಗ ಹೇಳ್ರಿ ಅದೇನು ಏನು, ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ. ಹೋಗ್ಲಿ ಆಯ್ತು, ಅದೇನ್ ಮಾಡ್ಕಂತಾರೆ ಮಾಡ್ಕೋರಿ. ನಾನು ಏನು ಮಾಡಕ್ಕಲ್ಲ. ನೀನ್ ಮಾಡಕ್ ಬಂದಿರೋದು ನಾನ್ ಮಾಡಕ್ ಬಂದಿಲ್ಲ, ನಾನು ಬಂದಿದ್ರೆ ಏನಂದ್ರೆ ಅಲ್ಲಿ ಪೂಜೆ ಮಾಡ್ಕೊ, ಇಲ್ಲೇ ಏನು ಕಣ ಒಳಗೆ ಹೋಗಂಗಿಲ್ಲ. ಅದೇ ನಾನು ಏನು ಕೊಳಿಗೆ ಹೋಗಂಗಿಲ್ಲ ಹೇಳು. ಎಂದಾನು ಒಯ್ದ್ರೇನಾ ನಿಮ್ಮ ನಮ್ಮ ರೋಗಿಯವರೋ ಬಿಟ್ಟವರೋ ನನಗೆ ಗೊತ್ತಿಲ್ಲ. ಇಲ್ಲಿ ನಾನ್ ಬಂದಿದ್ದೇನೆ, ನನಗೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ. ಅದೇ ಒಳಗೆ ಏನಕ್ಕೆ ಬರಂಗಿಲ್ಲ. ನಿನ್ನಂಗೆ ನಾವು ತಾನೆ, ನಿನ್ನಂಗೆ ನಾನು ಒಬ್ಬ ಮನುಷ್ಯ ತಾನೆ ಅಲ್ವೇ ಅಣ್ಣ. ಮತ್ತೆ ಅವನು ಒಳಗಿಂದ ಯಾಕೆ ಏನು ಕರ್ಸುದು ನನ್ನ? ಅವ್ರು ಏನು ಒಳಪಟ್ಟಿ ಹಿಡ್ಕೊಂಡು ಕರ್ದಿಲ್ಲ, ಗೌರವಾಗಿ ಕರೆದ್ರು. ಏನು ಕರೆದ್ರು ಹೇಳ್ರಿ, ಅದ್ನ ಹೇಳ್ರಿ. ನೀನೇ ಕರ್ದಿದ್ದು ಹೇಳು. ವರಿಕ್ ಏನು ಕರ್ದೆ? ನಿಮ್ ಜನ ಎಲ್ಲ ಒಳಗೆ ಕುಂತಿದ್ರು ತಾನೆ, ನನ್ನೇ ಯಾಕೆ ಕರ್ದೆ ಟಾರ್ಗೆಟ್ ಮಾಡಿ ನೀನು? ಇವಾಗ ನಿಮ್ಮ ಯಾರನ್ನ ಮಾಡ್ಕೋರತ್ತ ನಮ್ಮ ನಾನ್ ಪೂಜೆ ಮಾಡಕ್ಕಾಗಲ್ಲ. ಬಂದಿದೆ ನಿಮ್ಮ ಯಾರನ್ನ ಯಾರು ಬಂದಾರೋ ಬಿಟ್ಟವ್ರು ನನಗೆ ಗೊತ್ತಿಲ್ಲ. ನಾನ್ ಬಂದಿದ್ದೀನಿ. ಮಾತಾಡ್ರಿ, ಆಯ್ತು ಮಾತಾಡ್ರಿ. ನೀನ್ ಏನ್ ಮಾಡ ಕರ್ದಿದ್ದು? ಬೆಳಿಗ್ಗೆ ಸಾಕು, ನನ್ ಫೋನ್ ನನಗೆ ಸಾಕಣ. ಸಮಸ್ಯೆ ಬೇಡ, ಪೂಜೆ ಮಾಡ್ದಂಗ್ ಕೊಡ್ರಿ ನನ್ಗೆ ಅಷ್ಟೇ. ಬೇಡ, ನೀನ್ ಮಾತಾಡ್ಬೇಡ್ರಿ. ಇಷ್ಟ ದಿನ ಬಂದಿರೋದು ಬೇಡ ನನಗೆ. ಇವತ್ತು ಬಂದು ನಾನು ಹಿಂದೂ ಕಾಲದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡ್ಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ರಿಂದ ಈ ಕಡೆಗೆ ಮಾತಾಡಿ. ಸಮಾನತೆ ಬೇಕು ಅಂತ ತಾನೇ. ಇವಾಗ ಪೂಜೆ ಮಾಡ್ಕೊಂಡ್ ಕೊಡ್ತೀರಾ ಮಾಡ್ಕೊಡಲ್ವಾ? ಅಲ್ಲೇ ಮಾಡ್ತೀರಾ ಮಾಡಲ್ವಾ? ಅಯ್ಯೋ ಮಾಡಲ್ವಾ? ನಾನ್ ಪೂಜೆ ಸಾಮಾನು ತಗೊಂಡೋಗ್ಲಾ? ಪೂಜೆಗೆ ಏನೇನ್ ತರ್ತಾರೆ? ಅಲ್ಲ ನೀವೇನೇನ್ ತರ್ತೀರಾ? ಬೆಳ್ಳಿ ಬಂಗಾರ ತಂದಿದ್ದೀರಾ ನೀವು ಪೂಜೆಗೆ? ಅಲ್ಲ ನೀವು ಪೂಜೆ ಬೆಳ್ಳಿ ಬಂಗಾರ ತಂದಿದ್ದೀರಾ? ಅಲ್ಲ ಅಣ್ಣ, ಅಲ್ಲಿ ಹೋಗ್ಬೇಕಟ್ಟೆ. ಎಲ್ಲಾರ್ಗೆ ಒಂದೊಂದು ಫೀಡ್ ಇರ್ತೈತೆ. ಅವ್ರು ಅಲ್ಲಿಂದ ನಿಂದೇನ ನಡೆಯೋದು? ನಿಮ್ಗೆಲ್ಲ ಹೇಳ್ತೀನಿ ನೋಡ್ರಿ. ಆಯ್ತು, ಪೂಜೆ ಮಾಡಿ ಇದ್ರೊಳಗಡೆ ಹೋಯ್ದಿನಣ್ಣ. ಇವರೆಲ್ಲ ತಳ್ತಾರ ಆಚೆ. ಅವ್ನು ಯಾರ ಶಿವನಂತ ಅಂದ್ರೆ ಯಾರಣ್ಣ? ಬಂದು ಕರೀತಾನೆ, ಒಳಗೆ ಹಾಕೋ ಹೋದೆ ನೀನು ಅಂತ. ಇವ್ರ ಜನ ಎಲ್ಲ ಒಳಗೆ ಕುಂತಾರೆ, ನಾನೇನು ಒಳಗೆ ಹೋಗ್ಬಾರ್ದು? ನೀವು ಪೂಜೆ ಮಾಡ್ಬೋದು, ನಾನು ಪೂಜೆ ಮಾಡಂಗಿಲ್ವಾ? ನಾನು ಎಲ್ಲ ಸ್ನಾನ ಮಾಡ್ಕೊಂಡು ನಾನು ನಿಮ್ಮಂಗೆ ಮುಂಚೆ ತಾನೆ ಒಳಗೆ ಬರ್ಬೋದಂತ. ಒಳಗೆ ಅಣ್ಣ ನೀನ್ ಸುಮ್ಮನೆ, ನೀನ್ ಮಾತಾಡ್ಬೇಡ. ಒಂದ್ ನಿಮಿಷ ನೀನ್ ಸುಮ್ಮನೆ ಅಣ್ಣ. ಹೇಳೋಣ. ಇವ್ರು ಗೌಡ್ರು, ನಾನು ಮಾದಿಗ, ನಾನು ದಲಿತ. ನಾನು ಅದನ್ನ ಕೇಳ್ತಾ ಇಲ್ಲ. ನೀನೇ ಕರೆದಿರೋದು ನನ್ನ ಆಚೆ ಬಾ ಅಂತ. ನೀನೇ ಕರೆದಿರೋದು. ಬೆಳಗ್ಗೆ ಐತಿ
ಆಯ್ತಪ್ಪ ಬೆಳಗ್ಗೆ ಮಾತಾಡ್ರಮ್ಮ ಅದೇನ್ ಮಾತಾಡ್ತೀನಿ ಕರ್ಸ್ತಾ ನಿನ್ ಕೈ ನೋಡಕ ಸುಮ್ಮ ಕುಕ ನೀನು ಬೇಕು ಮಾಡಿಯಕ್ ಹೋಗಲ್ಲಣ್ಣ ನನಗೆ ದೇವಸ್ಥಾನ ಪೂಜೆ ಮಾಡ್ಕೊಳ್ಳಿ ನಾನೇ ಬೇರೆ ಊರಾಗ ಹುಟ್ಟು ಬೆಳ್ದಿಲ್ವ ನಾನು ದೇವಸ್ಥಾನಕ್ಕೆ ನಾನ್ ವಂತಿಗೆ ಕೊಟ್ಟಿದ್ದೀನಿ ನನ್ನ ಮನೆಯಿಂದ ನಾನು ಕೊಡ್ತಿದ್ದೀನಿ ಮತ್ತೆ ಎಲ್ಲ ಕೊಟ್ಟಿರ್ತಾರೆ ಮತ್ತೆ ನೀವು ಹೋಗ್ಬೋದು ನಾವು ಹಂಗಿಲ್ವಾ ಮತ್ತೆ ಎಲ್ಲ ಕೊಟ್ಟವ್ರೆ ನೀವು ಹೋಗೈತೆ ಹೇಳು ಮೊದ್ಲಿಂದ ಏನ್ರಿ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲ್ಲಿಲ್ವಾ ದೇವ್ರ ಪೂಜೆ ಎಲ್ಲ ಮಾತಾಡ್ಬೇಕು ಎಲ್ಲ ಕಾಣ್ಬೇಕು ಅಟ್ಟಪ್ಪ ಪೂಜೆ ಇವಾಗ ಹುಡುಗ ಬಂದ ಏನ್ ತಪ್ಪಾಗುತ್ತೆ ಎಲ್ಲರಿಗೂ ಒಂದೇ ತಾನೆ ಏನು ತಪ್ಪಾಗಲ್ಲ ಎಲ್ಲಿ ಇವಾಗ ಸಿಡಿದುರ್ಗದಾಗ ಇದೇ ತರ ಆಗಿತ್ತು ಅಲ್ಲಿ ತಪ್ಪವ್ರೆ ಆಂಜನೇಯ ದೇವಸ್ಥಾನ ನಾನು ಹೋಗಿದ್ದೀನಿ ಸಿಡಿದುರ್ಗದ ಒಳಗೆ ಹೋಗಿದ್ದೀನಿ ಇಲ್ಲೇನಕ್ ಬರ್ಬಾರ್ದು ಗೊತ್ತಿಲ್ಲ ನಾನು ಇಲ್ಲಿ ಯಾಕೆ ಬರ್ಬೇಕಾಯ್ತು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಹೇಳಿದ್ ವಿಚಾರ ಯಾವನ ಹೇಳಿ ಏನು ಇವಾಗ ನಾನೇ ಬಂದಿದ್ದೀನಿ ಸ್ವಂತವಾಗಿ ನಾನು ಯಾಕೆ ದೇವಸ್ಥಾನ ಇದ್ದೂರಾಗ ಬಿಟ್ಟು ಗುಬ್ಲುಗಟ್ಟಿಗೆ ನಾನು ಹೋಗ್ಬೇಕಾ ಎಲ್ಲ ದೇವರು ಒಂದೇ ತಾನೆ ಒಂದೇ ಮಾಡ್ಕೊ ಹೋಗು ಪೂಜೆ ಮಾಡಿತ್ತಪ್ಪ ನಮ್ಮೂರ ಅಂತ ಬಂದಿತ್ತು ಅಷ್ಟೇ ನಾವಿನ್ ಬರಲ್ಲ ನೀವೇ ಮಾಡ್ಕೊಡ್ರಿ ಮಾಡಿದ್ವಲ್ಲ ಮಾಡ್ಕೊ ಹೋಗ್ರಿ ಯಾತು ಮಾಡ್ಕೊಬಿಡ್ರಿ ಎದ್ದಾಗ ಟೇಷನ್ ತಗೊಂಡ್ರೆ ತೀರ್ಮಾನ ಮಾಡ್ತಾರೆ ಇಲ್ಲ ಸರ್ ಈ ವಿಚಾರದಲ್ಲಿ ಇಲ್ಲ ಸರ್ ಸ್ವಾಮಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ ಸರ್ ಬೇರೆ ಏನು ಮಾತಾಡಿಲ್ಲ ಅಲ್ವಾ ನಿಮ್ಗೆ? ಇಲ್ಲ ಸರ್ ಈ ದೇವಸ್ಥಾನಕ್ಕೆ ನಿಮ್ಮ ಎಂಟ್ರಿ ಇಲ್ಲ ಅಂತ ಒಂದು ಭಾವನೆ ನಿಮ್ಗೆ ಅಷ್ಟೇ ಅಲ್ವಾ? ಬೇರೆ ಏನಿಲ್ಲ. ಈಗಿನ ಹುಡುಗರಿಗೆ ನಮ್ಗೆ ಎಂಟ್ರಿ ಕೊಡ್ತಾ ಇಲ್ಲ ಎಂಬ ಭಾವನೆ ಐತೆ. ಹಿರಿಯರಾದವ್ರಿಗೆ ನಾವು ಒಳಗೆ ಬಂದಿಲ್ಲ, ಮೊದಲಿಂದ ಬಂದಿಲ್ಲ, ಈಗಲೂ ಬರಲ್ಲ ಅಂತ ಹೇಳಿ ಸಿಸ್ಟಮ್ ಅಳವಡಿಸ್ಕೊಂಡಿದ್ದಾರೆ. ಸರ್ ಇನ್ನೊಂದು ಅವರು ಹಳೆ ಕಾಲದಿಂದ ಹಂಗೆ ಬರ್ತಾ ಇದೀವಿ ಅದನ್ನ ಅಳವಡಿಸ್ಕೊಂಡು ಹೋಗ್ತಾ ಇದೀವಿ ನಾವು ಇದನ್ನೇ ಫಾಲೋ ಮಾಡ್ಕೊಂಡ್ರೆ ತಿರ್ಗಾ ನಮ್ಮ ಮಕ್ಕಳು ಅದೇ ಫಾಲೋ ಮಾಡ್ಕೊಂಡ್ ಬರ್ತಾರೆ ಸರ್.